Hello guys, welcome back to Banking Kannadiga. In this video, I am going to compare between Union Bank, LBO, IBPS, PO and IBPS clerk. ತುಂಬ ಜನ ಇವತ್ತು IBPS, PO, IBPS ಕ್ಲರ್ಕ್ ಕ್ಲಿಯರ್ ಆಗಿದೆ ಆ್ಯಂಡ್ ಕ್ಲಿಯರ್ ಆಗಿರೋರು ಕೂಡ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಆಗಿರ್ಬೋದು. ಸೊ ಅಂಥವ್ರಿಗೆ ತುಂಬ ಡೌಟ್ ಇದೆ, ನಾನು PO ಪೋಸ್ಟಿಗೆ ಪ್ರಿಫರ್ ಮಾಡಲಾ ಅಥವಾ LBO ಇಂಟರ್ವ್ಯೂ ಕೊಡಲಾ ಅಂತ. ಆ್ಯಂಡ್ ಕ್ಲರ್ಕ್ದು ಫಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಕ್ಲರ್ಕ್ ಲೆವೆಲ್ ಪೋಸ್ಟ್ ಏನಿದೆ ಅದು ಕ್ಲರ್ಕ್ಗೆ ಆಫೀಸರ್ ಲೆವೆಲೇ. ಸೊ ನಿಮಗೆ ಒಬ್ಬೊಬ್ಬರಿಗೆ ಮೈಂಡ್ ಸೆಟ್ ಇರ್ಬೋದು, ನನಗೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಬೇಕು, ನನಗೆ ಜಾಸ್ತಿ ಕೆಲಸ ಬೇಡ, ಜಾಸ್ತಿ ಪ್ರೆಷರ್ ಬೇಡ, ಆ ಥರ ಇದ್ದವರು ಬೇಕಿದ್ರೆ ಕ್ಲರ್ಕಿಗೆ ಹೋಗಿ. ಬಟ್ ನನ್ನ ಸಜೆಷನ್ ಏನು ಅಂದರೆ LBO ಇಂಟರ್ವ್ಯೂ ಅಟೆಂಡ್ ಮಾಡಿ. ಆ್ಯಂಡ್ ಕ್ಲರ್ಕ್ ಲೆವೆಲೇ LBOದು ಎಲ್ಲ ಜಾಸ್ತಿ ಇದೆ, ಲೈಕ್ ಪೇ ಸ್ಕೇಲ್ ಇರ್ಬೋದು ಅಥವಾ ರೆಸ್ಪೆಕ್ಟ್ ಇರ್ಬೋದು ಅಥವಾ ರೆಪ್ಯುಟೇಷನ್ ಏನೋ ಎಲ್ಲ ಜಾಸ್ತಿ ಇದೆ PO ಪೋಸ್ಟಲ್ಲಿ, ಮ್ಯಾನೇಜರ್ ಪೋಸ್ಟಲ್ಲಿ. ಸೊ ಐ ವುಡ್ ಪ್ರಿಫರ್ LBO ಪೋಸ್ಟು. ಸೊ ಅದಕ್ಕೋಸ್ಕರ ಇಂಟರ್ವ್ಯೂ ಅಟೆಂಡ್ ಮಾಡಿ. ಸೊ ಕ್ಲರ್ಕಿಂಗ್ ಕ್ಲಿಯರ್ ಆಯಿತು ಅಂತೀನಿ. ಈಗ ಮೇಯ್ನ್ ಕನ್ಫ್ಯೂಷನ್ ಇರೋದು ಅಂದರೆ PO ಮತ್ತು LBO ಮಧ್ಯೆ. ಆ್ಯಂಡ್ PO ಬಗ್ಗೆ ಹೇಳ್ತೀನಿ ಫಸ್ಟು. ಸೊ POದು ನಮಗೆ ಪೇ ಸ್ಕೇಲ್ ಗೊತ್ತು, ಲೈಸೆನ್ಸ್ ಏನೇನು ಕೊಡ್ತಾರೆ ಗೊತ್ತು, ವರ್ಕ್ ಕಲ್ಚರ್ ಏನಿದೆ ಅಂತ ಗೊತ್ತು. ತುಂಬ ಜನ POಗಳು ಆಲ್ರೆಡಿ ಕ್ಲಿಯರ್ ಆಗಿರೋರು ವೀಡಿಯೋ ಮಾಡಾಕಿದ್ದಾರೆ. ವರ್ಕ್ ಪ್ರೆಷರ್ ಏನಿರುತ್ತೆ ಅಂತ ಒಂದು ಐಡಿಯಾ ಇರುತ್ತೆ, ಎಲ್ಲ ಗೊತ್ತು PO ಬಗ್ಗೆ, ಆಯಿತಾ. ಆ್ಯಂಡ್ ಎಕ್ಸ್ಟ್ರಾ ಅಲವೆನ್ಸಸ್ ಏನು, ಪರ್ಟಿಕ್ಯುಲರ್ ಈಗ ಹೌಸ್ ರೆಂಟ್ ಅಲವೆನ್ಸ್ ಇರ್ಬೋದು ಅಥವಾ ಸ್ಪೆಷಲ್ ಅಲವೆನ್ಸು, ಟ್ರಾವೆಲ್ ಅಲವೆನ್ಸಸ್ ಏನೋ ಎಲ್ಲ ಗೊತ್ತು. ಬಟ್ LBOದು ನಮಗೇನು ಗೊತ್ತಿಲ್ಲ, ಪೋಸ್ಟಿಂಗ್ ಎಲ್ಲಿ ಅಂತ ಗೊತ್ತಿಲ್ಲ. ಆ್ಯಂಡ್ ವರ್ಕ್ ಕಲ್ಚರ್ ಏನಿರುತ್ತೆ PO ಪೋಸ್ಟೇ ಅದನ್ನು ಇದೆರಡರಲ್ಲೂ ಒಂದು ಕಾಮನ್ ಏನಂದರೆ ಎರಡು ಮ್ಯಾನೇಜರ್ ಪೋಸ್ಟು, ಎರಡು ಸೇಮ್ ಪೇ ಸ್ಕೇಲು. ಸೊ ಇದೆರಡು ಕಾಮನ್ ಬಿಟ್ಟರೆ ಇನ್ನು ಉಳಿದಿದ್ದು ಏನು ಕಾಮನ್ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಇದು ಲೋಕಲ್ ಬ್ಯಾಂಕ್ ಆಫೀಸರು, ಮೇ ಬಿ ಲೋಕಲಲ್ಲೇ ಪೋಸ್ಟಿಂಗ್ ಕೊಟ್ಟು 10, 20, 30 ಅಥವಾ ಎಲ್ಲೋ ಒಂದು ಇಯರ್ ಪೋಸ್ಟಿಂಗ್ ಕೊಟ್ಬಿಟ್ಟು ರೆಂಟ್ ಅಲವೆನ್ಸ್ ಕಮ್ಮಿ ಮಾಡ್ತಾರೇನೋ ಅಥವಾ ಲೀಸ್ ಅಕೊಮಡೇಷನ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ವರ್ಕ್ ಕಲ್ಚರ್ ಏನು ಅಂತ ನಮಗೆ LBO ಬಗ್ಗೆ ಗೊತ್ತಿಲ್ಲ. ಬಟ್ PO ಬಗ್ಗೆ ಎಕ್ಸಾಕ್ಟಾಗಿ ಒಂದು ಐಡಿಯಾ ಇದೆ, ಈ ಥರ ಅಂತ. ಆ್ಯಂಡ್ LBO ತುಂಬ ಜನ ವೀಡಿಯೋ ಮಾಡಿ ಹಾಕಿರ್ಬೋದು. ಬಟ್ LBO ಇದೆ ಫಸ್ಟ್ ಟೈಮ್ ನೋಟಿಫಿಕೇಶನ್ ಬಂದಿರೋದು, ಇನ್ನೂ ಯಾರೂ LBOಗೆ ಜಾಯ್ನೇ ಆಗಿಲ್ಲ. ಸೊ ಜಾಯ್ನ್ ಆದಮೇಲೆ ಒಂದು ಐಡಿಯಾ ಸಿಗುತ್ತೆ, ಈ ಥರ ಇದು ವರ್ಕ್ ಕಲ್ಚರು, ಸೊ ಸೇಮು, ವಿ ಕ್ಯಾನ್ ಪ್ರಿಫರ್ ದಿಸ್, ವಿ ಕ್ಯಾನ್ ಪ್ರಿಫರ್ ದಟ್ ಅಂತ. ಬಟ್ ನನ್ನ ಆನೆಸ್ಟ್ ಸಜೆಷನು IBPS PO ಆಗಿದ್ದವರು IBPS PO ತೊಗೊಂಡು IBPS PO ಜಾಯ್ನ್ ಆಗಿ. ಬೇಕಿದ್ದರೆ ನೀವು ಇಲ್ಲ ನಾನು ಸೆಕೆಂಡ್ ಚಾನ್ಸ್ ತೊಗೋತೀನಿ, ಅಕಸ್ಮಾತ್ ಏನಾರು ಆಗಿದ್ರೆ IBPS PO ಫೈನಲ್ ಸೆಲೆಕ್ಷನ್ ಆಗಿದೆ, ಬಟ್ ಆದರೂ ನನಗೆ ಡೌಟ್ ಇದೆ, ನಾನು LBOನೂ ಬೇಕು, ಅದು ಬೇಕು ಅನಿಸಿದರೆ ಅದಕ್ಕೆ ಪ್ರಿಫರ್ ಕೊಡಿ. ಬಟ್ ಎರಡರಲ್ಲೂ ಈಗ ನೀವು IBPS PO ಬಿಟ್ಟು ಯೂನಿಯನ್ ಬ್ಯಾಂಕ್ LBO ಜಾಯ್ನ್ ಆದ್ರೂ ರಿಸರ್ವ್ ಲಿಸ್ಟಲ್ಲಿರೋರಿಗೆ ನಿಮ್ಮ ಪೋಸ್ಟ್ ಸಿಗುತ್ತೆ. ಆ್ಯಂಡ್ ಯೂನಿಯನ್ ಬ್ಯಾಂಕ್ LBO ಇಂಟರ್ವ್ಯೂ ಕೊಟ್ಬಿಟ್ಟು ಸೆಲೆಕ್ಟ್ ಆಗಿ IBPS PO ಜಾಯ್ನ್ ಆದ್ರೂ ಯೂನಿಯನ್ ಬ್ಯಾಂಕ್ LBO ರಿಸರ್ವ್ ಲಿಸ್ಟಲ್ಲಿರೋರಿಗೆ ಚಾನ್ಸ್ ಸಿಗುತ್ತೆ. ಬಟ್ ನಿಮಗೆ ಆಲ್ರೆಡಿ ಒಂದು ಆಫೀಸರ್ ಲೆವೆಲ್ ಸೇಮ್ ಲೆವೆಲ್ ಪೋಸ್ಟ್ ಸಿಕ್ಕಿದೆ ಅಂತ ಆದಮೇಲೆ ಇನ್ನೊಂದು ಸೇಮ್ ಲೆವೆಲ್ ಪೋಸ್ಟಿಗೆ ಸುಮ್ಮನೆ ಮತ್ತೆ ಕಾಂಪಿಟೇಷನಿಗೆ ಇಳಿಯೋದು ಅಷ್ಟು ಓಕೆ ಅನಿಸಲ್ಲ. ಬಟ್ ಅದು ನಿಮ್ಮ ಒಪಿನಿಯನು. ಬಟ್ ಇನ್ನು ಟೆಕ್ನಿಕಲಾಗಿ ಪೋಸ್ಟಿಂಗ್ ಎಲ್ಲಿ ಅಥವಾ ಯೂನಿಯನ್ ಬ್ಯಾಂಕ್ LBO ಪೋಸ್ಟ್ ಅಂತಂದರೆ ಫೀಲ್ಡ್ ವರ್ಕ್ ಕೊಡ್ತಾರಾ, ಟಾರ್ಗೆಟ್ ಕೊಡ್ತಾರಾ, ಲೈಕ್ ಲೋಕಲ್ ಬ್ಯಾಂಕ್ ಅಲ್ವಾ. ಸೊ ನಿಮ್ಮ ಲೋಕಲಲ್ಲಿ ಏನಿದೆ, ನೀವು ಬಿಸ್ನೆಸ್ ತೊಗೊಬನ್ನಿ ನನ್ನ ಬ್ರ್ಯಾಂಚಿಗೆ, ಸೊ ಆ ಥರ ಏನಾದ್ರು ಟಾರ್ಗೆಟ್ ಕೊಡ್ತಾರಾ ಅದೇನು ಗೊತ್ತಿಲ್ಲ, ಯಾಕೆಂದರೆ ಇಟ್ಸ್ ನ್ಯೂ ಪೋಸ್ಟ್. ಬಟ್ POದಲ್ಲಿ ಇಟ್ಸ್ ಸೇಫರ್. ಸೊ ನಂದು PO ಕ್ಲಿಯರ್ ಆಗಿದ್ದರೆ ನಾನು ಪಕ್ಕಾ PO ಪೋಸ್ಟಿಗೆ ಹೋಗ್ತಿದ್ದೆ. ಬಟ್ ನಿಮ್ಮ ಒಪಿನಿಯನ್, ನೀವು LBOಗೆ ಹೋಗಿದ್ರೆ ಹೋಗಿ, PO ಹೋಗಿರಿ. ಬಟ್ PO ಇಸ್ ಅಟ್ ಪ್ರೆಸೆಂಟ್ LBOದು ಸ್ಯಾಲ್ರಿ PO ಸ್ಯಾಲ್ರಿ ಸೇಮು, ಬಟ್ ಉಳಿದಿದ್ದೇನು ಗೊತ್ತಿಲ್ಲ. ಅದಕ್ಕೋಸ್ಕರ PO ಇಸ್ ಗ್ರೇಟರ್ ದೆನ್ LBO. ಸೊ ಯುವರ್ ಪ್ರಿಫರೆನ್ಸ್ ಶುಡ್ ಬಿ PO, ದೆನ್ LBO, ದೆನ್ ಕ್ಲರ್ಕ್. ಸೊ ಕ್ಲರ್ಕ್ ಆಗಿರೋರು ನಾನೇ ಹೇಳ್ತೀನಿ ಹೋಗಿ ಇಂಟರ್ವ್ಯೂ ಕೊಡಿ. PO ಆಗಿರೋರು ನಿಮ್ಮ ಒಪಿನಿಯನ್, ಎರಡು ಸೇಮ್ ಇದೆ, ಸ್ಯಾಲ್ರಿ ಸ್ಕೇಲ್ ಸೇಮ್ ಇದೆ. ಸೊ ನಾನಾಗಿದ್ದರೆ PO ಚೂಸ್ ಮಾಡ್ತಿದ್ದೆ, ನೆಕ್ಸ್ಟ್ ಯೂನಿಯನ್ ಬ್ಯಾಂಕ್ LBO ಚೂಸ್ ಮಾಡ್ತಿದ್ದೆ, ಸೆಕೆಂಡು, ಥರ್ಡ್ ಪ್ರಿಫರೆನ್ಸ್ ಕ್ಲರ್ಕ್ ಇತ್ತು. ಸೊ ಆಲ್ ದ ಬೆಸ್ಟ್. ನೀವು ಎಷ್ಟು ವಿಡಿಯೋ ನೋಡಿದ್ರೂ ಇದೇ ಹೇಳೋದು. ಸೊ ಟೈಮ್ ವೇಸ್ಟ್ ಮಾಡಿಬಿಡಿ. ನೀವು ಇಂಟರ್ವ್ಯೂ ಕೊಡಬೇಕು ಅಂತ ಮೈಂಡಲ್ಲಿದ್ದರೆ ಇಂಟರ್ವ್ಯೂ ಕೊಟ್ಬಿಡಿ. ಇಲ್ಲ ನನಗೆ ಬೇಡ, PO ಪೋಸ್ಟ್ ಸಿಕ್ಕಾಗಿದೆ, ನಾನು ಇಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಲ್ಲೇ ಇರಿ, ಯಾಕೆಂದರೆ ಪೇ ಸ್ಕೇಲ್ ಇಸ್ ಸೇಫ್.